ಆರೋಪಿ ದರ್ಶನ್ ಶಿಫ್ಟ್ ಆಗಿ ಇವತ್ತು 1 ವಾರ ಕಳೆದಿರುವಂತ ಬೆಂಗಳೂರಿನಿಂದ ಲಕ್ಷ್ಮಿ ಅನ್ನುವಂತ ಒಬ್ಬ ಮಹಿಳೆ ಕೂಡ ಈಗ ಬಂದಿರುವಂತದ್ದು. ಅವರು ಕೂಡ ಸಾಕಷ್ಟು ತಿಂಡಿಗಳನ್ನ ದರ್ಶನ್ಗಾಗಿ ತಂದಿರುವಂತದ್ದು. ಕಂಗ್ರಾಚುಲೇಷನ್ ಇಷ್ಟನೇ ದರ್ಶನ್, ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಇಷ್ಟನೇ ದರ್ಶನ್, ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅರ್ಥ ಆಯ್ತು ಅನ್ಸುತ್ತೆ. ಇದು ಎದಕ್ಕಂದ್ರೆ ಅದಕ್ಕೆ ರೆಡಿನೇ, ನಾನು ಅದಕ್ಕೆ ಬಂದಿದ್ದು. ಅಲ್ಲೂ ಕಾಯ್ತಾ ಇರೋದು, ಇಲ್ಲೂ ಬಂದಿರೋದು. ಅವನ ಹೆಂಡತಿ ಹಾಲಕ್ಕೂ ರೆಡಿ ಆಯ್ತಾ? ಅರ್ಥ ಆಯ್ತಾ? ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಮೆಂಬರ್ ಒಂದೇ ಅಲ್ವಾ ಇರೋದು? ಆಯ್ತಾ, ನಾನು ಅದಕ್ಕೆ ಈ ಚಿಕನ್ ಬೇಕು ಅಂದ್ರೆ ನಾನು ಚಿಕನ್ ಮಟನ್ ಹೋಗಿ ತಗೊಬರ್ತೀನಿ. ಒಳಗಡೆ ಉಳ್ಳೋಕೆ ಅವಕಾಶ ಇತ್ತಂದ್ರೆ ನಾನು ತಂದು ಕೊಟ್ಟು ಹೋಗ್ತೀನಿ. ಆಯ್ತಾ, ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ಇದಕ್ಕೆ ಅವಕಾಶ ಇತ್ತು ಅಂದ್ರೆ ನಾನು ಹೋಗಿ ತಗೊಬರ್ತೀನಿ. ಊಟಕ್ಕೆಲ್ಲ ತಗೊಬರ್ಬಿಟ್ಟು ಬರೀ ಇಂಥದೆಯಾ? ರಕ್ತ ಸಂಬಂಧಿಗೆ ಮಾತ್ರ ಬಿಡೋದಂದ್ರೆ ಅವ್ರು ನಮ್ದು ನಾವು ನೋಡ್ಬೇಕಂತ, ಅವ್ರಿಗೂ ನೋಡ್ಬೇಕಂತ ನಾವು ಬಂದೀವಿ. ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ. ಮಾದೇಶ್ವರ ಬೆಟ್ಟದಾಗೆ ಬರೋದು ಈ ವರ್ಷಿನ ದಸರಾ ದಿನ ನಾನು ಬಂದು ಅದು ತೇರ ನನ್ನ ಕೈಲೇನೆ ಎಲ್ಲರೂ ಬಂದು ತೇರು ಎಳೆಯ ಇಡೀ ದೇಶನೇ ಚೆನ್ನಾಗಿರ್ಲಿ, ಒಳ್ಳೇದಾಗಿರ್ಲಿ. ಅರ್ಥವಾಗುತ್ತದೆ. ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ, ನೀವು ಮತ್ತೆ ಮದುವೆ ಆಗ್ತಾ ಅಂದ್ರೆ ನಾನು ಮದುವೆ ಮಾಡ್ಕೋಬೇಕ್ರಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಬೇಕ್ರಿ. ನಂದು ಒಂದ್ ಮದ್ವೆ ಆಗದೆ, ನನಗೆ 2 ಮಕ್ಕಳು ಐತೆ. ನಮ್ಮ ನೋಡ್ತವ್ರೆ, ನನ್ನ ಮಕ್ಕಳು ಕೊಟ್ಟವ್ರ ಮನೆಗೆ ಹೋಯ್ತವ್ರೆ. ಸಾಯ ಮುಂದೆ ಯಾರು ನೋಡಲ್ಲ. ಅದಕ್ಕೆ ನಾನು ಇವ್ರನ್ನ ಮಾಡ್ಕೋಬೇಕು ಅಂತ, ಇವ್ರನ್ನೇ ಮಾಡ್ಕೋಬೇಕು, ಮದುವೆ ಮಾಡ್ಕೋಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ. ಅಷ್ಟೇ.